ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಕೆಲಸ ಮಾಡಿದ್ದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗಳು ಎದ್ಬಿಡ್ತಾಳೆ ಅನ್ನೋ ಗಡಿ ಬಿಡಿಲೆ ಎಲ್ಲ ಕೆಲಸ ಮಾಡಿಕೊಂಡೆ. ಇವತ್ತು ಮಾರ್ನಿಂಗಿನೇ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ತುಮಕೂರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಫಂಕ್ಷನ್ ಇದೆ ಕೆಲವೊಂದು, ಹಾಗಾಗಿ ಮುಗಿಸ್ಕೊಂಡು ಇದ್ದು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಐ ಥಿಂಕ್ ಇಲ್ಲಿಗೆ 1 ಮಂತ್ ಆಯಿತು ಈ ಹೊಸ ಮನೆಗೆ ಬಂದಮೇಲೆ ನಾವು ಹೋಗೇ ಇಲ್ಲ. ಹಾಗಾಗಿ ಹೋಗಬೇಕು ಅಂತ ಹೇಳಿ ಹೊರಟಿದ್ದೆ. ನಾನು ಮಾರ್ನಿಂಗ್ 5 ಗಂಟೆಗೆ ಎದ್ದು ಫುಲ್ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ನೈಟು ಎಲ್ಲ ಕ್ಲೀನ್ ಮಾಡಿ ಮಲಗಿದೆ. ಸಾಂಬಾರೆಲ್ಲ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಏನು ಅವರು ಅಡುಗೆ ಮಾಡೋದಕ್ಕೆಲ್ಲ ಬರಲ್ಲ ಅವರು, ಹಾಗಾಗಿ ಮತ್ತೆ ಅವೆಲ್ಲ ಉಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹಾಗೆಯೇ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಏನು ಮೇಕಪ್ ಎಲ್ಲ ಏನೂ ಇಲ್ಲ, ಹಾಗೆ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಇನ್ನೂ ನನ್ನ ಮಗಳು ಮಲ್ಕೊಂಡಿದ್ಲು, ಹಸ್ಬೆಂಡು ಸಹ ಮಲ್ಕೊಂಡಿದ್ರು. ನೀವೆಲ್ಲ ರೆಡಿ ಆದಮೇಲೆ ಎಬ್ಬಿಸಿ ಅಂತ ಅಂದಿದ್ರು, ಹಾಗಾಗಿ ಇಬ್ಬರು ಮಲಗಿದ್ದಾರೆ. ನಾನು ನಿನ್ನೆಯಿಂದನೇ ಏನೇನು ಬೇಕೋ ಫುಲ್ ಎಲ್ಲ ತೊಗೊಂಡಿದ್ದೀನಿ. ಅಂದರೆ ಏನು ಫಂಕ್ಷನ್ಸಿಗೆ ಸ್ಯಾರೀಸ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎಲ್ಲ ಜ್ಯುವೆಲರಿ ತೊಗೊಂಡು ಆಲ್ಮೋಸ್ಟ್ ನೈಟ್ ಎಲ್ಲ ರೆಡಿ ಆಗಿದೆ. ಈಗ ನಾನು ರೆಡಿ ಆಗಿ ಪಾಪುನ ಎಬ್ಬಿಸಿ ಅವ್ಳಿಗೊಂದು ಸ್ವಲ್ಪ ಸ್ನಾನ ಮಾಡಿಸಿ ನಾವು ರೆಡಿ ಆಗಬೇಕಷ್ಟೆ. ಬಟ್ ನನಗೆ ಈ ಡ್ರೆಸ್ನ ಚೇಂಜ್ ಮಾಡಿದೆ. ನೀನೊಬ್ಬಳೇ ಹೋಗು, ನಾನು ನೆಕ್ಸ್ಟ್ ಇನ್ನು ಸಂಡೇ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಮಗು ಎತ್ಕೊಂಡು ಈ ಡ್ರೆಸ್ಸು, ಹಾಗಾಗಿ ಆಮೇಲೆ ಚೇಂಜ್ ಮಾಡಿಕೊಂಡೆ. ಸಿಂಪಲಾಗಿ ಈ ಥರ ರೆಡಿ ಆಗಿದ್ದೆ. ಹಾಗೆ ಸಿಂಗಲಾಗಿ ಒಂದು ಎಣ್ಣೆ ಹಿಂಡ್ಕೊಂಡು ಜಡೆನ ರೆಡಿ ಆದೆ. ಚೆನ್ನಾಗಿ ಕಾಣ್ತಿತ್ತು ಈ ಡ್ರೆಸ್ಸು. ಇದು ನನ್ನ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಯಾವುದೋ ಮಾಲಿಗೆ ಹೋದ್ಮೇಲೆ ಹಸ್ಬೆಂಡ್ ತೊಗೊಂಬಂದಿದ್ರು, ಬಟ್ ಅಷ್ಟು ಕಂಫರ್ಟಬಲ್ ಇಲ್ಲ. ಹಸ್ಬೆಂಡ್ ಬಂದಿದ್ದರೆ ಹಾಕ್ಕೊತಾ ಇದ್ದೆ. ನಾನು ಮಗು ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಹೋಗೋದ್ರಿಂದ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಯಾಕಂದರೆ ಬಸ್ಸಲ್ಲೇ ಹೋಗಬೇಕಾಗಿತ್ತು. ಇದು ಸೆಕೆಂಡ್ ಟೈಮ್ ಅಷ್ಟೇ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಅವರೇನು ಕೆಲಸ ಏನೂ ಇಲ್ದಂಗೆಲ್ಲ ಕ್ಲೀನಾಗಿ ಎಲ್ಲ ಇಟ್ಕೊಂಡಿದ್ದೆ. ಹಾಗೆ ಬಿಟ್ಟಿದ್ರು. ನಾನು ಮನೆಗೆ ಹೋದ್ಮೇಲೆ ನನಗೆ ಅದು ಕೆಲಸ. ಮೇನ್ ಕೆಲಸಗಳು ಏನಿದ್ರು ಮಾಡ್ಕೊತಾರೆ. ಇನ್ನು ಮಿಕ್ಕಿದೆಲ್ಲ ಅಷ್ಟು ಅವ್ರು ಮಾಡಿದ್ರು, ಗಂಡಸರು ಎಷ್ಟು ಕೆಲಸ ಮಾಡಿದ್ರು ಅದು ನಾವು ಕ್ಲೀನ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಸಮಾಧಾನ, ಒಂದು ಸ್ವಲ್ಪ ಕ್ಲೀನ್ ಅನಿಸುತ್ತೆ. ಇನ್ನು ನನ್ನ ಮಗಳು ಬೇರೆ ಎದ್ದು ಸ್ವಲ್ಪ ಫ್ರೂಟ್ಸ್ ತಿಂದಿದ್ದು. ಅವಳು ಹಾಲು ಕುಡಿಯಲ್ಲ ಬೆಳಗ್ಗೆ ಹೊತ್ತು, ಫ್ರೂಟ್ಸೇ ಕೊಟ್ಟಿದ್ದೆ, ಸಪೋಟ ಮತ್ತು ಆರೆಂಜ್ ತಿಂದ್ಕೊಂಡಿದ್ಲು. ಹಾಗಾಗಿ ಅಷ್ಟೊತ್ತಿಗೆ ನಾವು ಒಂದು 9 o'clock ಅಷ್ಟೊತ್ತಿಗೆ ತುಮಕೂರ್ಗೆ ಹೋಗಿರ್ತೀವಿ ಅನ್ನೋ ಪ್ಲ್ಯಾನಿಂಗಲ್ಲೇ ಹೊರಟು ನಾವು. ರಶ್ ಅಂದರೆ ಫುಲ್ ಅಷ್ಟು. ನಾನು ಹೊರಟಿದ್ದು ಸ್ಯಾಟರ್ಡೆ ಹೊರಟಿದ್ದು ಮಾರ್ನಿಂಗು. ಫುಲ್ ರಶ್ ಅಂದರೆ ರಶ್ಶು. ಮತ್ತೆ ದಾವಸ್ಪೇಟೆಗೆ ಬಂದ್ಬಿಟ್ಟು ಬಸ್ ಹತ್ತೋ ಹಾಗೋಗೋಯ್ತು. ಫುಲ್ ರಶ್ ಅಂದರೆ ರಶ್ಶು. ಅಲ್ಲೇ ತಿಂಡಿ ಮಾಡಿಕೊಂಡು ಹೋಟೆಲಲ್ಲಿ ಹಾಗೆ ಹೊರಟು. ಇವಳು ಬಸ್ಸಲ್ಲಿ ಫುಲ್ ಹಿಂದೆ ಮುಂದೆ ಎಲ್ಲ ಜನನೂ ಮಾತಾಡಿಸ್ತಾ ಇದ್ದಾಳೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಜೋರಾಗಿ ಕಿಚ್ಚಾಡ್ತಿದ್ದಾಳೆ. ಹಿಡಿಯೋದೇ ಕಷ್ಟ ಆಗೋಯಿತು ಬಸ್ಸಲ್ಲಿ. ಇನ್ನು ನೆಕ್ಸ್ಟ್ ಡೇ ಬಂದೆ. ಒಂದು ಸೀರೆ ನಾನು ಡ್ರಾಪಿಂಗ್ ಮಾಡ್ಕೊಂಡಿದ್ದೆ ಐರನ್ ಮಾಡಿಕೊಂಡು. ಇನ್ನು ನೆಕ್ಸ್ಟ್ ಸೀರೆನ, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಐ ಥಿಂಕ್ ಇದು ಒಂದು 5,000 ಇರ್ಬೋದು ಅನ್ಕೋತೀನಿ ಸ್ಯಾರಿ. ನನ್ನ ಫೇವ್ರೆಟ್ ಇದು. ಹಸ್ಬೆಂಡ್ ತೋರಿಸಿ ಕೊಡಿಸಿದ್ದ ಆವಾಗ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಉಟ್ಕೊಂಡೋಗು ಅಷ್ಟೇ ತುಂಬ ಕಮೆಂಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ. ಹಾಗೆಯೇ ನಮ್ಮ ಅಕ್ಕ ಅಲ್ಲೇನು ಬೇಡ, ಇಲ್ಲಿಗೆ ಬಾ, ನಾನು ಮಾಡಿಕೊಡ್ತೀನಿ, ಮಗು ಇದೆ ಅಂತ ಹೇಳಿದ್ಲು. ಹಾಗಾಗಿ ಅಕ್ಕನೇ ಎಲ್ಲ ರೆಡಿ ಮಾಡಿದ್ಲು. ಈ ಥರ ಐರನ್ ಮಾಡ್ಕೊಂಡು ಅಥವಾ ಡ್ರಾಪಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಈಸಿ ಸ್ಯಾರಿ ಉಟ್ಕೊಳ್ಳೋದೆಲ್ಲ. ನಾವು ರೆಡಿ ಆಗೋದು ಈಸಿ, ಯಾಕಂದರೆ ಮಕ್ಕಳಿರೋದ್ರಿಂದ ನಾವೇನೂ ಅವ್ರು ಯಾವ ಟೈಮಿಗೆ ಅಳ್ತಾರೆ, ಯಾವ ಟೈಮಿಗೆ ಅಳಲ್ಲ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಬಟ್ ನಮ್ಮ ಅಕ್ಕಂಗೂ ಒಂದು ಸ್ಯಾರಿ ತೊಗೊಂಬಂದಿದ್ದೆ, ರೆಡ್ ಕಲರ್ ಸ್ಯಾರಿ. ಅದು ನನ್ನ ಬಳೆ ಶಾಸ್ತ್ರದ ಸ್ಯಾರಿ ಅನ್ಕೋತೀನಿ. ಅದು ಒಂದು ಸರಿನೂ ಉಟ್ಟಿರಲಿಲ್ಲ. ಆವಾಗ ವಾಷಿಂಗ್ ಮಾಡಿಸಿ ಇಟ್ಕೊಂಡಿದ್ದಷ್ಟೇ, ಮತ್ತೆ ಉಟ್ಟಿರಲಿಲ್ಲ. ನಮ್ಮ ಅಕ್ಕಂಗೆ ಉಟ್ಕೊತಾಳೆ ಅಂತ ತೊಗೊಂಬಂದಿದ್ದೆ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಅದು ಕಮ್ಮಿನೇ, ಒಂದು 2,000 ಒಳಗಡೆ ಇರ್ಬೋದು ಸ್ಯಾರಿ. ಬಟ್ ಚೆನ್ನಾಗಿದೆ ಅದು. ಈ ಸ್ಯಾರಿ ಉಟ್ಕೊಂಡಿದ್ದು ಲಾಸ್ಟಲ್ಲಿ ನಾನು ಬೇಕಾದರೆ ಫೋಟೋ ಹಾಕ್ತೀನಿ, ನೋಡ್ಬೋದು.
ನನಗೆ ತುಂಬ ಸೂಟಬಲ್ ಇದೆ. ಈ ಕಲರ್ ಆಗಿರ್ಬೋದು, ಈ ಸ್ಯಾರಿ ಕುತ್ಕೊಳ್ಳೋದಾಗಿರ್ಬೋದು, ಈ ಥರ ಐರನ್ ಮಾಡ್ದಲೇ ಇದ್ದರೂ ಅದು ಆರಾಮಾಗಿ ಕುತ್ಕೊಳ್ಳುತ್ತೆ ನೀಟಾಗಿ ಕುತ್ಕೊಂಡ್ರೆ ಸ್ಯಾರಿನ. ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದು ಅಷ್ಟೇ ನಾನು ಸೆಕೆಂಡ್ ಟೈಮ್ ಉಟ್ಕೊತಿರೋದು ಅನ್ಕೊತೀನಿ. ಎಂಗೇಜ್ಮೆಂಟ್ ಆಗಿ ಅವಾಗ ವಾಶ್ ಮಾಡಿ ಎತ್ತಿಟ್ಟಿದ್ದಿದ್ದು, ಮತ್ತೆ ವಾಶೇ ಮಾಡಿಸಿ ಉಟ್ಕೊಂಡೇ ಇರಲಿಲ್ಲ. ಒಂದು 2-3 ಸರಿ ಯಾವುದೋ ಒಂದು ಫಂಕ್ಷನ್ಗೆ ಉಟ್ಕೊಳ್ಳೋಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಬಟ್ ನಾವೇನಂದರೆ ಮಗು ಹುಟ್ಟಿದಾಗಿಂದ ನಾವೆಲ್ಲೂ ಹೊರಗಡೆನೇ ಹೋಗಿಲ್ಲ. ಫಂಕ್ಷನ್ಗಳಂತೂ ಅಟೆಂಡೇ ಮಾಡಿಲ್ಲ. ತುಂಬ ಇಂಪಾರ್ಟೆಂಟು ಹತ್ತಿರ ಫಂಕ್ಷನ್ಗಳಿದ್ದಿದ್ರೆ ಹಸ್ಬೆಂಡ್ ಹೋಗಿ ಬರ್ತಿದ್ರು ಅಷ್ಟೇ, ಬಟ್ ನಾವೆಲ್ಲೂ ಅಟೆಂಡ್ ಮಾಡಿಲ್ಲ. ನಮ್ಮ ಅಕ್ಕ ಅಂತೂ ನೀಟಾಗಿ ಸ್ಯಾರಿ ಉಡ್ಸೋದಾಗಿರ್ಬೋದು ಎಲ್ಲ ನೀಟಾಗಿ ಮಾಡ್ತಾಳೆ. ನಾನು ಒಂದು ಸ್ವಲ್ಪ ಮೇಕಪ್ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ, ಅವಳು ಅಷ್ಟು ಇಂಟ್ರೆಸ್ಟ್ ಇಲ್ಲ, ನ್ಯಾಚುರಲ್ಲಾಗಿ ಇರೋಕ್ಕೆ ಇಷ್ಟಪಡ್ತಾಳೆ ಅವಳು. ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ರಮಾ ಗ್ರೀನು ಡಾರ್ಕ್ ಬ್ಲೂ, ಅದ್ರ ಮೇಲೆ ಈ ಥರ ಗೋಲ್ಡ್ ಒಂಥರ ಪಾಟ್ ಥರ ಬಂದಿದೆ. ಇದು ಫುಲ್ಲು ಸ್ಯಾರಿ ಫುಲ್ಲು ಈ ಥರನೇ ಬಂದಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನಾನು ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ ಇದು. ಹಾಗೇ ಇದಕ್ಕೆ ಬ್ಲೌಸು ಸಹ ವರ್ಕ್ ಮಾಡಿಸಿದ್ದೆ ನಾನು. ಐ ಥಿಂಕ್ ಈ ಒಂದು 2,000 ಇರಬೇಕು ಅನ್ಕೊತೀನಿ ಇದು ವರ್ಕ್ ಮಾಡಿಸಿರೋದು. ತುಂಬ ವೆಯ್ಟ್ ಇದೆ ಇದು ಬ್ಲೌಸು. ವರ್ಕ್ ಮಾಡಿಸಿ ಹರಿ ವರ್ಕ್ ಮಾಡಿಸಿರೋದ್ರಿಂದ ತುಂಬ ವೆಯ್ಟ್ ಇದೆ ಮತ್ತು ಸಖತ್ತಾಗಿದೆ. ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ. ವರ್ಕು ಮಾತ್ರ ಚೆನ್ನಾಗಿ ಮಾಡಿಕೊಟ್ರು, ಕಡಿಮೆ ರೇಟಲ್ಲಿನೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನೋಡಿ, ಬ್ಯಾಗ್ ತೊಗೊಂಬಂದು ಇಟ್ಟಿದ್ದೀನಿ, ಮಕ್ಕಳೆಲ್ಲ ಫುಲ್ಲು ಕಿತ್ತಾಕಿದ್ದಾರೆ. ಮತ್ತು ಅವ್ರು ಮಲ್ಕೊಂಡಾಗ ಅಥವಾ ಹೊರಗಡೆ ಎಲ್ಲಾನ ಹೋದಾಗ ನೀಟಾಗಿ ಮಡ್ಚ್ಕೊಳ್ಳೋಣ ಅಂತ ಸುಮ್ಮನಾದೆ. ಮತ್ತು ಸುಮ್ಮನೆ ಹೊಡೆದ್ರೆ ಒದೆ ತಿಂತಾರೆ, ಹಾಗಾಗಿ ಅವ್ರಿಗೇನು ನಾನೇನು ಇದು ಮಾಡೋಕ್ಕೆ ಹೋಗಲಿಲ್ಲ. ಏನಂದರೆ ಹೆದರಿಸ್ಬೋದಷ್ಟೇ, ಬಾಯಲ್ಲಿ ಹೊಡೆದ್ರೆ ಸುಮ್ಮನೆ ಎಲ್ಲ ನಾವೇ ಕಣ್ಣಿಂದ ನೋಡಬೇಕು, ಹೊಡೆಯೋದೆಲ್ಲ ತುಂಬ ಕಮ್ಮಿ. ಇದು ನಮ್ಮ ಅಕ್ಕಂಗೆ ತೊಗೊಂಬಂದಿದ್ದೆ ಸ್ಯಾರಿ, ಬಟ್ ಅವಳು ಸೀರೆ ನೀಟಾಗಿ ಕೂರ್ತಾ ಇಲ್ಲ, ಬೇಡ ಅಂತ ಅಂದ್ಲು. ಚೆನ್ನಾಗಿದೆ. ಇದು ಅಷ್ಟೇ, ಬ್ಲೌಸು ನಮ್ಮ ಅಕ್ಕನೇ ಸ್ಟಿಚ್ ಮಾಡಿರೋದು. ಆಲ್ಮೋಸ್ಟ್ ನಾನೆಲ್ಲೂ ಬ್ಲೌಸ್ ಹೊರಗಡೆ ಎಲ್ಲೂ ಸ್ಟಿಚ್ಚೇ ಮಾಡಿಸಿಲ್ಲ. ಇನ್ನು ಮದುವೆಗಳಿಗೆಲ್ಲ ವರ್ಕ್ ಮಾಡಿಸಿದ್ದನ್ನ ಸ್ಟಿಚ್ಚೆಲ್ಲ ನಮ್ಮ ಅಕ್ಕನೇ ಮಾಡಿದ್ಲು. ಈ ಥರ ಚೆನ್ನಾಗಿದೆ. ಇನ್ನು ಬಟನ್ ಹಾಕಿ ಚೆನ್ನಾಗಿ ಹೊಲ್ದಿದ್ಲು. ಇದನ್ನು ಅಷ್ಟೇ, ನಂದು ಬಳೆ ಶಾಸ್ತ್ರದ್ದು ಸ್ಯಾರಿ ಇದು. ತುಂಬ ಚೆನ್ನಾಗಿದೆ. ಅಂದರೆ ಇದು ಫುಲ್ಲು ಒಂಥರ ಅರಿಶಿನ ಕಲರ್ ಬರಲ್ಲ, ಯೆಲ್ಲೋ ಕಲರ್ ಬರಲ್ಲ, ಸ್ವಲ್ಪ ಡಾರ್ಕ್ ಇದೆ. ಸ್ವಲ್ಪ ಮೀಡಿಯಮ್ ಕಲರ್ ಇರೋ ಉಟ್ಕೋಬೋದು. ಮತ್ತು ಗೋಲ್ಡು ಅನಿಸುತ್ತೆ, ಇದು ರಾಯಲ್ ಆಗಿದೆ ಸ್ಯಾರಿ ಇದು. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಸ್ಯಾರಿ ತುಂಬ ಇಷ್ಟಪಟ್ಟೆ ತೊಗೊಂಡಿದ್ದು, ನನ್ನ ಮದುವೆ ಸ್ಯಾರಿಗಳು ಆಲ್ಮೋಸ್ಟ್ ಎಲ್ಲನೂ. ನಾನು ಬ್ಯಾಂಗ್ಳೂರಲ್ಲಿ ಸೀರೆ ಡ್ರಾಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ವೀಡಿಯೋಸ್ಗಳನ್ನ ನೋಡಿ ಅದು ಇದು ನೋಡಿ ಮಾಡಿಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿಗೆ ಉಟ್ಕೊಂಡಾಗ. ಈಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಈ ಥರ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಓ ನನಗೂ ಸೀರೆ ಉಡೋಕೆ ಬರುತ್ತೆ ಅಂತ ಅನ್ನಿಸ್ತು. ಆಲ್ಮೋಸ್ಟು ನಮ್ಮ ಅಕ್ಕ ಇಲ್ಲದೆ ನಾನು ಎಲ್ಲೂ ಸೀರೆನೇ ಉಡ್ತಾ ಇರಲಿಲ್ಲ. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿ ಕಾಣ್ತಿತ್ತು. ನನ್ನ ಮಗಳು ಹುಟ್ಟಿದ್ಮೇಲೆ ಇದೇನೋ ಸ್ವಲ್ಪ ಮಿಸ್ಸಿಂಗ್ ಹೊಡಿತು ಅಂತ ಅನ್ಕೊತೀವಿ. ಎಲ್ಲೋ ಉಲ್ಟಾ ಎಲ್ಲೋ ಮಿಸ್ಸಿಂಗ್ ಹೊಡಿತು ಮಕ್ಳ ಹತ್ರ ಮಾತಾಡಿಕೊಂಡು. ಬಟ್ ಉಟ್ಕೋಬೇಕಾದ್ರೆ ನೀಟಾಗಿ ಉಟ್ಕೊಂಡ್ರೆ ಆಯಿತು, ಏನೂ ತೊಂದರೆ ಏನೂ ಆಗಲ್ಲ ಇದು. ಹಾಗೆಯೇ ಮುಂದೆ ಫೋಟೋಸ್ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತು ಸ್ಯಾರಿ ಮಾತ್ರ. ಹಾಗೆ ಹಸ್ಬೆಂಡ್ ಜೊತೆ ಫೋಟೋಸ್ನ ತಗೊಂಡಿದ್ದೆ, ಆ ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ವೀಡಿಯೋಸ್ಗಳನ್ನ ನೋಡಬೇಕಿದ್ರೆ ಸ್ಕಿಪ್ ಮಾಡದೆ ವೀಡಿಯೋಗಳನ್ನ ನೋಡಿ. ಹೀಗೆ ನಾನು ವೀಡಿಯೋಗಳು ಹಾಕ್ತಾಯಿರ್ತೀನಿ, ಹೀಗೆ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.